ಸತ್ಯಂ ಶಿವಂ ಸುಂದರಂ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಅವರ ಮೊದಲ ಡೈರೆಕ್ಷನ್ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿದೆ. ಸೀರೀಸ್ ಟೈಟಲ್ ಹೆಸರು BA.DS ಆಫ್ ಬಾಲಿವುಡ್. ಇದು ಬ್ಯಾಟ್ಸ್ ಆಫ್ ಬಾಲಿವುಡ್ ಅಥವಾ ಬಾಸ್ಟರ್ಡ್ ಆಫ್ ಬಾಲಿವುಡ್ ಗೊತ್ತಾಗಿಲ್ಲ. ಟೈಟಲ್ ಕೇಳಿದ ಕೂಡಲೇ ಬಾಲಿವುಡ್ ಒಳಗಿರುವ ಪಾಲಿಟಿಕ್ಸ್ ಆಗಿರ್ಬೋದು, ಕಾಂಪ್ರಮೈಸ್ ಆಗಿರ್ಬೋದು, ನೆಪೋಟಿಸಮ್ ಆಗಿರ್ಬೋದು, ಹೋಮೋಸೆಕ್ಷುಯಾಲಿಟಿ ಆಗಿರ್ಬೋದು, ಇದನ್ನೆಲ್ಲ ತೋರಿಸ್ತಾ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಇದು ಯಾವುದು ಇದರಲ್ಲಿ ಇಲ್ಲ. ಒಂದು ಸಿಂಪಲ್ ಆದ ಕತೆ ಇದರಲ್ಲಿದೆ. ಎಂಟೈರ್ ಬಾಲಿವುಡ್ ನವರು ಆರ್ಯನ್ ಖಾನ್ ಗೆ ಸಪೋರ್ಟ್ ಮಾಡಲು ಕ್ಯಾಮಿಯೋ ಮುಖಾಂತರ ಕೆಲಸ ಮಾಡಿದ್ದಾರೆ. ಬಾಲಿವುಡ್ ನ ಎಲ್ಲ ಕ್ಯಾರೆಕ್ಟರ್ ಆಸ್ ಯೂಶುವಲ್ ಅವರವರ ಹೆಸರಲ್ಲೇ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕರಣ್ ಜೋಹರ್ ಆಗಿ, ಶಾರುಖ್ ಆಗಿ, ಅಮೀರ್ ಆಗಿ, ಹೀಗೆ ಸೋಡಾವಾಲಾ ಪ್ರೊಡಕ್ಷನ್ ಹೌಸ್ ಅಂತ ಹೇಳಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇರ್ತದೆ. ಅದರ ಪ್ರೊಡ್ಯೂಸರ್ ಹೆಸರು ಫ್ರೆಡಿ ಸೋಡಾವಾಲಾ. ಇವರು ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಔಟ್ ಸೈಡ್ ಆದಂತಹ ಆಯುಷ್ಮಾನ್ ಸಿಂಗ್ ಅನ್ನು ಲಾಂಚ್ ಮಾಡ್ತಾರೆ. ಇದರಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ ಔಟ್ ಸೈಡರ್ ಗೆ ಬಾಲಿವುಡ್ ಅಲ್ಲಿ ಎಂಟ್ರಿ ಕೊಡಲು ತುಂಬಾ ಈಸಿ. ಸೂಪರ್ ಸ್ಟಾರ್ ಅಜಯ್ ತಲ್ವಾರ್ ನ ಮಗಳು ಕರಿಷ್ಮಾ ತಲ್ವಾರ್ ತುಂಬಾ ಸ್ಟ್ರಗಲ್ ಮಾಡಿ ಸಿನಿಮಾವನ್ನು ಪಡೆದುಕೊಂಡಿದ್ದಾಳೆ. ಆ ರೀತಿ ತೋರಿಸಲಾಗಿದೆ. ರಿವಾಲ್ವರ್ ಅಂತ ಟೈಟಲ್ ಸಿನಿಮಾದ ಮೂಲಕ ಆಯುಷ್ಮಾನ್ ಸಿಂಗ್ ಅನ್ನು ಮತ್ತು ಕರಿಷ್ಮಾ ತಲ್ವಾರ್ ಅನ್ನು ಬಾಲಿವುಡ್ ಗೆ ಇಂಟ್ರೊಡ್ಯೂಸ್ ಮಾಡಲಾಗುವುದು. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ನಾಯಕ ಸೂಪರ್ ಸ್ಟಾರ್ ಆಗ್ತಾನೆ. ಆದ್ರೆ ಈ ವೆಬ್ ಸೀರೀಸ್ ಅಲ್ಲಿ ತೋರಿಸುವ ಸಿನಿಮಾ ಏನಿದೆ ಇದು ಬಾಲಿವುಡ್ ಸಿನಿಮಾ ತರ ಇಲ್ಲ. ಇದು ಒಂದು ಸೌತ್ ಇಂಡಿಯನ್ ಸಿನಿಮಾ ತರ ಇದೆ. ಅದರಲ್ಲಿರುವ ಫೈಟ್ ಸೀಕ್ವೆನ್ಸ್ ಆಗಿರಬಹುದು ಎಲ್ಲವೂ ಸೌತ್ ಸಿನಿಮಾ ತರ ಇದೆ. ಅವಾರ್ಡ್ ಫಂಕ್ಷನ್ ಗಳಾಗುತ್ತೆ. ಅವಾರ್ಡ್ ಫಂಕ್ಷನ್ ಅಲ್ಲಿ ಕರಣ್ ಜೋಹರ್ ಮತ್ತು ರಣಬೀರ್ ಕಪೂರ್ ಒಂದು ಕನ್ವರ್ಸೇಷನ್ ಇರುತ್ತೆ. ದೂರದಲ್ಲಿ ಆಡಿಯನ್ಸ್ ಗೆ ನೋಡಿದ್ರೆ ಇವರಿಬ್ರು ಮಾತಾಡ್ಕೊಂಡು ನೆಗಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆದ್ರೆ ಕ್ಲೋಸ್ ಅಪ್ ಅಲ್ಲಿ ಅವರಿಬ್ರು ಒಬ್ರಿಗೊಬ್ರು ಕೆಟ್ಟ ಪದಗಳನ್ನು ಬಳಸಿ ಬೈದ್ಕೊಂಡಿರ್ತಾರೆ. ಶಾರುಖ್ ಖಾನ್ ಅವಾರ್ಡ್ ಫಂಕ್ಷನ್ ಗೆ ಎಂಟ್ರಿ ಹೊಡುತ್ತಿರುವಾಗ ಬ್ಯಾಕ್ ಸೈಡ್ ಇಂದ ಯಾರೋ ಘಂಟಕ ಭಾಷೆಯಕ್ಕೆ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ. ಕೋಪಗೊಂಡ ಶಾರುಖ್ ಖಾನ್ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಓವರ್ ಆಲ್ ಎಲ್ಲಾ ಸ್ಟಾರ್ ಗಳನ್ನು ಒಂದು ಕಾಮಿಡಿ ಪೀಸ್ ತರ ಪ್ರೆಸೆಂಟ್ ಮಾಡಲಾಗಿದೆ. ಸ್ಟಾರ್ ಗಳು ಹೊರಗಿನಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ಕಾಣ್ತಾರೆ. ಒಳಗಿಂದ ನಿಮ್ಮ ನೆಚ್ಚಿನ ಸ್ಟಾರ್ ಗಳು ಈ ರೀತಿ ಇರ್ತಾರೆ ಅಂತ ಹೇಳಿ ತೋರಿಸಲಾಗಿದೆ. ಕೊನೆಯ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಐ ಆಮ್ 100% ಶೂರ್ ಚಿಕ್ಕಮ್ಮ ಕರಣ್ ಜೋಹರ್ನೇ ಡಿಸೈನ್ ಮಾಡಿರ್ತಾರೆ. ಯಾಕೆಂದ್ರೆ ಅದರಲ್ಲಿರುವ ಅನ್ಯೂಶುವಲ್ ಟ್ವಿಸ್ಟ್ ಅನ್ನು ಯೋಚಿಸಲು ಕೇವಲ ಕರಣ್ ಜೋಹರ್ಗೆ ಮಾತ್ರ ಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಕಾಸ್ಟಿಂಗ್ ವಿಷಯಕ್ಕೆ ಬಂದ್ರೆ ಆಸ್ಮಾನ್ ಸಿಂಗ್ ನ ಪಾತ್ರ ಮಾಡಿದಂತಹ ಲಕ್ಷ್ ಇರ್ಬೋದು, ಲಕ್ಷ್ನ ಗೆಳೆಯನ ಪಾತ್ರದಲ್ಲಿ ರಾಘವಾಗಿರ್ಬೋದು, ಬೆಸ್ಟ್ ಕಾಸ್ಟಿಂಗ್ ಅಂತ ಹೇಳ್ಬೋದು. ಸೂಪರ್ ಸ್ಟಾರ್ ಅಜಯ್ ತಲ್ವಾರ್ ನ ಪಾತ್ರವನ್ನ ಬಾಬಿ ದೇವಲ್ ನ ಬದಲು ಸಂಜಯ್ ದತ್ ಮಾಡಬಹುದು. ಅದೇ ರೀತಿ ದೊಡ್ಡ ಪ್ರೊಡ್ಯೂಸರ್ ಫ್ರೆಡಿ ಸೋಡಾವಾಲಾ ಪಾತ್ರಕ್ಕೆ ಮನೀಶ್ ಚೌಧರಿಯ ಬದಲು ಜಾಕಿ ಶ್ರಾಫ್ ಅನ್ನ ಕಾಸ್ಟಿಂಗ್ ಮಾಡ್ತಿದ್ರೆ ಕನ್ವಿನ್ಸಿಂಗ್ ಆಗಿರ್ತಿತ್ತು. ದಶಕಗಳ ನಂತರ ರಜತ್ ಬೇಡಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಎಂಟೈರ್ ವೆಬ್ ಸೀರೀಸ್ ಅಲ್ಲಿ ಈ ಒಂದು ಕ್ಯಾರೆಕ್ಟರ್ ನಿಮಗೆ ತುಂಬಾ ಎಂಟರ್ಟೈನ್ ಮಾಡುತ್ತೆ. ಅದರ ಜೊತೆ ಮನೋಜ್ ಪಾವಾ ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಮ್ರಾನ್ ಹಾಶ್ಮಿಯ ಕ್ಯಾಮಿಯೋ ಎಲ್ಲಕ್ಕಿಂತ ಮಜವಾಗಿದೆ. ಓವರ್ ಆಲ್ ಈ ವೆಬ್ ಸೀರೀಸ್ ನಲ್ಲಿ ವಾವ್ ಅನ್ನುವಂಥದ್ದು ಏನೂ ಇಲ್ಲ. ಸಿನಿಮಾದೊಳಗೆ ಸಿನಿಮಾ ನಡೆಯುವಂತ ಇಂತಹ ಕಥೆಗಳು ಬೇಕಾದಷ್ಟರ ಬಂದಿದೆ. ಈ ವೆಬ್ ಸೀರೀಸ್ ಶಾರುಖ್ ನ ಬಾಲಿವುಡ್ ಚಿತ್ರ ಓಂ ಶಾಂತಿ ಹೋಮ್ ನ ನಕಲು ಮಾಡಿದಂತೆ ಕಾಣುತ್ತೆ. ಗೌರಿ ಖಾನ್ ಮಗನಿಗೋಸ್ಕರ ಈ ವೆಬ್ ಸೀರೀಸ್ ಅನ್ನು ಪ್ರೊಡ್ಯೂಸ್ ಮಾಡಿ ಮಗನಿಗೆ ವೆಬ್ ಸೀರೀಸ್ ಮುಖಾಂತರ ಒಂದು ವರ್ಕ್ಶಾಪ್ ತರ ಮಾಡಿದ್ದಾರೆ ಅಂತ ಅನಿಸ್ತದೆ. ಗೌರಿ ಖಾನ್ ಕರಣ್ ಜೋಹರ್ ಅಂತ ಒಳ್ಳೆ ಬ್ಯಾಕಪ್ ಇಟ್ಕೊಂಡು ಹೊರ ದೇಶದಿಂದ ಡೈರೆಕ್ಷನ್ ಕಲ್ತ್ಕೊಂಡು ಬಂದಂತ ಆರ್ಯನ್ ಖಾನ್ ಅವರು ಒಳ್ಳೆ ಸಬ್ಜೆಕ್ಟ್ ಅನ್ನು ಆರಿಸಬಹುದಿತ್ತು. ಸಿನಿಮಾದಲ್ಲಿ ರಿಸ್ಕ್ ತೆಗೆದುಕೊಳ್ಳದೆ ವೆಬ್ ಸೀರೀಸ್ ಮಾಡಿ OTT ಅಲ್ಲಿ ರಿಲೀಸ್ ಮಾಡಿ ರಿಸ್ಕ್ ಲೆಸ್ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಸಿನಿಮಾ ಮಾಡಿ ಹಿಟ್ ಆಗದೆ ನಗೆ ಪಾಟಲಾಗುವ ಬದಲು OTT ಅಲ್ಲಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ವೆಬ್ ಸೀರೀಸ್ ನಲ್ಲಿ ಆಫೀಸರ್ ಸಮೀರ್ ಅನ್ನು ಕೂಡ ನಗೆ ಪಾಟಲ್ ಮಾಡಲಾಗಿದೆ. CBI ಆಫೀಸರ್ ಸಮೀರ್ ಅವರು ಆರ್ಯನ್ ಖಾನ್ ಅನ್ನು ಡ್ರಗ್ ಕೇಸ್ ಅಲ್ಲಿ ಅರೆಸ್ಟ್ ಮಾಡಿರುವ ವಿಷಯ ನಿಮ್ಗೆಲ್ಲ ಗೊತ್ತಿರುತ್ತೆ. CBI ಆಫೀಸರ್ ಸಮೀರ್ ನ ಲುಕ್ ಲೈಕ್ ಆಕ್ಟರ್ ಅನ್ನು ಈ ಪಾತ್ರಕ್ಕೆ ಕಾಸ್ಟ್ ಮಾಡಲಾಗಿದೆ. ಆ ಆಫೀಸರ್ ಸಿವಿಲ್ ಡ್ರೆಸ್ ಇರ್ತಾರೆ. ಒಂದು ಬಾರ್ ಹೊರಗಡೆ ಡ್ರಗ್ಸ್ ಸೇರುವವರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ರಿಯಲ್ ಆಗಿ ಡ್ರಗ್ಸ್ ಸೇರುವವರನ್ನ ಬಿಟ್ಟು ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅನ್ನ ಅರೆಸ್ಟ್ ಮಾಡ್ತಾರೆ. ನಾನು ಬಾಲಿವುಡ್ ಅನ್ನ ಮುಗಿಸ್ತೇನೆ ಅನ್ನುವಂತಹ ಒಂದು ಡೈಲಾಗ್ ಅನ್ನು ಕೊಡಲಾಗಿದೆ. ನಾನು ಡ್ರಗ್ಸ್ ಸೇರಿಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತೀನಿ ಅಂತ ಸ್ಟ್ರಗ್ಲಿಂಗ್ ಆಕ್ಟರ್ ಅಳ್ತಾ ಇರ್ತಾನೆ. ಆ ಸೀನ್ ಅನ್ನು ನೋಡಿ ಆಲ್ರೆಡಿ ಯಾರು ಡ್ರಗ್ ತಗೊಂಡಿರ್ತಾನೋ ಅವನು ನಗ್ತಾ ಇರ್ತಾನೆ. ಅಂದ್ರೆ ಇದನ್ನ ಹೇಗೆ ತೋರಿಸ್ತಾರೆ ಅಂದ್ರೆ ಡ್ರಗ್ ತೆಗೆಯುವವರನ್ನು ಇವರು ಅರೆಸ್ಟ್ ಮಾಡಿಲ್ಲ, ಯಾವ್ದು ಅಮಾಯಕನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ತರ ಇದನ್ನು ಪ್ರೆಸೆಂಟ್ ಮಾಡಲಾಗಿದೆ. ನೀವೇನಾದ್ರೂ ವೆಬ್ ಸೀರೀಸ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.